ಏನಿಲ್ಲ, ತಲೆಯಲ್ಲಿ ಬೇರೆ ಏನು ಯೋಚನೆ ಮಾಡಲ್ಲ. ಖುಷಿಯಾದ ವಾತಾವರಣ ಇರುತ್ತೆ, ಒಳ್ಳೆ ಜನರು ಇರ್ತಾರೆ ಜೊತೆಗೆ, ನಗ್ನಾಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ಅಷ್ಟೇ. ಒಂದು ಮುತ್ತಿನ ಕಥೆಯ ಹೇಳಿತು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. SMK ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಬಸ್ಗೆ ಫಿಟ್ ಮಾಡುವಂಥದ್ದು ಆಂಪ್ಲಿಫೈಯರ್ ಮತ್ತು ಇನ್ವೆಟ್ರು ಇದ್ರ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇದು ಯಾವ ರೀತಿ ಮಾಡಿದ್ದೀನಿ, ಒಳಗಡೆ ಇಂಟೀರಿಯರ್ ಏನೇನು ಹಾಕಿದ್ದೀನಿ ಅಂತೆಲ್ಲ ಒಂದು ತೋರಿಸ್ತೀನಿ. ತೋರ್ಸೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ಆಲ್ ಅಂತ ಒಂದು ಇದು ಬರುತ್ತೆ, ಆ ಬಟನ್ ನಮಗೆ ಪ್ರೆಸ್ ಮಾಡಿದ್ರೆ ನಿಮಗೆ ನಾವು ಹಾಕುವಂಥ ವೀಡಿಯೋ ಪ್ರತಿಯೊಂದು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೆಲ್ಲ ವೀಡಿಯೋನ ನೋಡ್ಬೋದು. ಅದೇ ರೀತಿ ವೀಡಿಯೋ ಚೆನ್ನಾಗಿದ್ದು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೊಂದು ಲೈಕ್ ಕೊಡಿ. ಆಮೇಲೆ ಇದ್ರ ಬಗ್ಗೆ ನಿಮ್ಗೇನಾದ್ರು ಅನಿಸಿದ್ರೆ ಅದನ್ನು ಕಾಮೆಂಟಲ್ಲಿ ಮಾಡಿ, ಇಲ್ಲ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದರಲ್ಲಿ ಕಾಲ್ ಮಾಡೋರು ಕೇಳಿ, ಇಲ್ಲ ವಾಟ್ಸಪ್ಪಲ್ಲಾರು ಕೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ತೋರಿಸ್ತೀನಿ ಒಳಗಡೆ ಏನೇನು ಹಾಕಿದ್ದೀನಿ ಅಂತ. ಇದು ಆಂಪ್ಲಿಫೈರ್ಗೆ ಬಂದರೆ ಫ್ರಂಟ್ ಸೈಡ್, ಇದು ಫ್ರಂಟ್ ಲುಕ್ಕು. ಇದು MP3 ಆ್ಯಂಡ್ MP5 ಎರಡು ಮಾಡಿದ್ದೀನಿ. MP3 ಅಂದರೆ ಇದು ಮೇಲ್ಗಡೆ ಸ್ವಿಚ್ ಹೊಡೆದಾಗ ಈ ಆಡಿಯೋ ಬ್ಲೂಟೂತ್ ಓಪನ್ ಆಗುತ್ತೆ. MP5 ಆನ್ ಮಾಡಿದ್ರೆ ಈ ಕಡೆ ಈ ವಿಡಿಯೋ ಆಗುತ್ತೆ, ಇದು ಔಟ್ ವಿಡಿಯೋ ಬರುತ್ತೆ. ಮೂವಿ ಹಾಕೊಂಡು ವಿಡಿಯೋ ನೋಡ್ಬೋದು. ಎರಡನೇದು ಇದು ಆ್ಯಕ್ಸ್ ಬಟನ್ನು, ಟಿ ವಿಯಿಂದ ಬರುವಂಥ ಔಟ್ನ ಇದಕ್ಕೆ ಕೊಟ್ಟು ಇದರಿಂದ ಆಡಿಯೋ ತಗೋಬೋದು. ಅದೇ ರೀತಿ ಇದು ಬೇಸ್ ಟ್ರಬಲ್ಲು, ಇದು ಸಬ್ 1 ಅಂದರೆ ಸಬ್ 1 ಸಬ್ 2 ಮಾಡಿದ್ದೀನಿ. ಸೆಂಟ್ರ್ ಖಾಲಿ ಬಿಟ್ಟಿದ್ದೀನಿ. ಇದು ಫ್ರಂಟು ಅಂದರೆ ಮೇಲ್ಗಡೆ 6 ಸ್ಪೀಕರ್ ಕ್ಯಾರಿಯರ್ ಮೇಲೆ, ಅದೇ ಕೆಳಗಡೆ ಸೀಟ್ ಕೆಳಗಡೆ 6 ಸ್ಪೀಕರು ಕೆಳಗಡೆ. ಇದು ಎಲ್ಲದಕ್ಕೂ ಸೇರಿ ಮಾಸ್ಟರ್ ಕಂಟ್ರೋಲು. ಇಷ್ಟು ಫ್ರಂಟ್ ವ್ಯೂ. ಅದೇ ರೀತಿ ಇದು ಇನ್ವೆಟ್ರು, ಅದಕ್ಕೆ ಸಪೋರ್ಟ್ ಮಾಡುವಂಥ ವೋಲ್ಟೇಜ್ ಇನ್ವೆಟ್ರು. 12 ವೋಲ್ಟ್ನ ಕನ್ವರ್ಟ್ ಮಾಡಿ 30 AC ವೋಲ್ಟೇಜ್ ಕೊಡುತ್ತೆ. ಅದನ್ನು ನಾವು DC ಕನ್ವರ್ಟ್ ಮಾಡಿ 40 DC ವೋಲ್ಟ್ನಲ್ಲಿ ರನ್ ಆಗುವಂಥ ಆಂಪ್ಲಿಫೈರ್ ಇದು. 12 ವೋಲ್ಟು ಬ್ಯಾಟ್ರಿ, ಇದು ಇನ್ಪುಟ್ಟು ಮಾಮೂಲಿ 12 ವೋಲ್ಟ್ ಬ್ಯಾಟ್ರಿ, ಅದರಿಂದ ನಾವು 40 ಮಾಡಿ ವೋಲ್ಟೇಜ್ ಮಾಡಿ ಈ ಆಂಪ್ಲಿಫೈರ್ ಮಾಡಿದ್ದೀವಿ. ಇದೇ ರೀತಿ ಇನ್ವರ್ಟರ್ ಒಳಗಡೆ ಏನೇನು ಹಾಕಿದ್ದೀನಿ ಅಂತ ನಾನು ಈಗ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇದು ಒಳಗಡೆ ಇನ್ವರ್ಟರ್ ಒಳಗಡೆ ಇರುವಂಥದ್ದು. ಇದು ಬಂದು ಟ್ರಾನ್ಸ್ಫಾರ್ಮರ್. ಈ ಟ್ರಾನ್ಸ್ಫಾರ್ಮರ್ ಬಂದು ನಿಮಗೆ ಮ್ಯಾಕ್ಸ್ಫಿನ್ ಕಂಪ್ನಿಲಿ ಕಸ್ಟಮೈಸ್, ಅಂದರೆ ನಾವು ಹೇಳಿ ಇದೇ ರೀತಿ ಬರಬೇಕು, ಇದೇ ಗೇಜಲ್ಲಿ ಬೇಕು ವೈರು ಅಂಥೇಳಿ, ಇದೇ ರೀತಿ ವ್ಯಾಟ್ಸ್ ಬೇಕು, ಇದೇ ರೀತಿ ವೋಲ್ಟು ಆ್ಯಂಪಿಯರು ಎಲ್ಲ ಬೇಕು ಅಂತೇಳಿ ಮಾಡಿಸಿರುವಂಥ ಟ್ರಾನ್ಸ್ಫಾರ್ಮರ್. ಇದು ಪ್ಯೂರ್ ಕಾಪರಲ್ಲಿ ಮಾಡಿರುವಂಥದ್ದು. ಅದೇ ರೀತಿ ಇದು ಇನ್ವೆರ್ಟ್ರು, ಆಸಿಲೇಷನ್ ಬೋರ್ಡು, ಇಷ್ಟು ಒಳಗಡೆ ಇಂಟೀರಿಯಲ್ ಇದು ಕ್ವಾಲಿಟಿಯಾಗಿ ಮಾಡಿರುವಂಥದ್ದು. ಇದು ಟ್ರಾನ್ಸ್ಫಾರ್ಮರ್ ಬಂದು ಟೈಪ್ 16 ಮಾಡಿರುವಂಥದ್ದು. ಟೈಪ್ 16 4.5 ಬರುತ್ತೆ, ಇದು 3.5 ಬರುತ್ತೆ. 4.5 3.5 ಹೈಟು 4.5 ಈ ಥರ ಬರುತ್ತೆ ಇದು. ಇಷ್ಟು ಇದು ಇನ್ವೆಟ್ರದು. ಹಿಂದ್ಗಡೆ ವೋಲ್ಟೇಜ್ ತೋರಿಸ್ತೀನಿ ನೋಡಿ. ಇದೆರಡು ಪ್ಲಸ್ಸು, ಇದು ಮೈನಸ್ಸು. ಬ್ಯಾಟ್ರಿಲಿ ಪ್ಲಸ್ಸು ಮೈನಸ್ ಇಲ್ಲಿ ಕೊಟ್ಟರೆ ನಮಗೆ AC ವೋಲ್ಟೇಜು 30 ಬರುತ್ತೆ. ಇದನ್ನು ನಾವು ಆಂಪ್ಲಿಫೈರ್ಗೆ ಇನ್ ಮಾಡಿ ಅಲ್ಲಿಂದ ಕೆಪಾಸಿಟ್ರು ಡೈವೋಡ್ ಮೂಲಕ 40 ಬರುತ್ತೆ ವೋಲ್ಟೇಜ್ DC. ಇಷ್ಟು ಮಾಡಿ ನಾವು ಆಡಿಯೋನ ಆನ್ ಮಾಡ್ತೀವಿ. ಅದೇ ರೀತಿ ಇದು 12 ವೋಲ್ಟು, ಇಲ್ಲಿ ಬರುವಂಥ ವೋಲ್ಟ್ನೇ ಇಲ್ಲಿ ಇದು ಮಾಡಿರ್ತೀನಿ. ಇದು ಎಕ್ಸ್ಟ್ರಾ ಫ್ಯಾನು ಗೀನು ಕನೆಕ್ಷನ್ ಬೇಕು ಅಂದರೆ ಎಕ್ಸ್ಟ್ರಾ 2 ವಾಟ್ ತಗೊಳ್ಬೋದು. ಇಷ್ಟು ಇನ್ವೆರ್ಟರ್ದು. ಈಗ ಅದೇ ರೀತಿ ಆಂಪ್ಲಿಫೈರಲ್ಲಿ ತೋರಿಸ್ತೀನಿ ನೋಡಿ. ಇದು ಈಗ ಒಳಗಡೆ ಇಂಟೀರಿಯಲ್ಗೆ ಹೋಗೋಣ. ಫಸ್ಟು ನಾನು
ಪವರ್ ಆಂಪ್ಲಿಫೈರ್ ಕಡೆಯಿಂದನೇ ಬರ್ತೀನಿ. ಮಹಾರಾಜ 4-ಪಿಟ್ 4TR ಮೋನೋ ಬೋರ್ಡು 2 ಯೂಸ್ ಮಾಡಿದ್ದೀನಿ. ಇದೊಂದು 2 JBL ಸಬ್ಬು 12 JBL ಸಬ್ ಡ್ರೈವ್ ಮಾಡುತ್ತಿದ್ದು. ಅದೇ ರೀತಿ 12TR ಅಂದರೆ 6 ಚಾನಲ್ ಬೋರ್ಡು ಇಲ್ಲೊಂದು 2 6TR ಅಂದರೆ ಮೇಲ್ಗಡೆ 6 ಸ್ಪೀಕರ್ ಕೆಳಗಡೆ 6 ಸ್ಪೀಕರ್ಗೆ ಒಟ್ಟು 2 JBL 12 ಸ್ಪೀಕರು. ಇಷ್ಟು ಬೋರ್ಡು ಆಂಪ್ಲಿಫೈರ್ ಬೋರ್ಡು. ಇನ್ವೆರ್ಟ್ರಿಂದ ಬರುವಂಥ ವೋಲ್ಟೇಜನ್ನು ನಾನಿಲ್ಲಿ 4 ಕೆಪಾಸಿಟ್ರು 10,000 ಮೈಕ್ರೋಫೆರಡ್ 63 ವೋಲ್ಟಲ್ಲಿ 4 ಕೆಪಾಸಿಟ್ರ್ ಹಾಕಿ 3 ನಿಕ್ಸ್ 3510 ಡಯೋಡ್ ಹಾಕಿ DC ಸೆಕ್ಷನ್ ಮಾಡ್ಕೊಂಡಿದ್ದೀನಿ. ಇದರಿಂದ ವೋಲ್ಟೇಜ್ ಎಲ್ಲ ತಗೊಂಡು ಆಂಪ್ಲಿಫೈರ್ಗೆ ಎಲ್ಲ ಮಾಡಿದ್ದೀನಿ. ಅದೇ ರೀತಿ ಫ್ರೀ ಸೆಕ್ಷನ್ಗೆ ಬಂದಾಗ ಒಂದು ಮಹೇಶ್ 2 ಚಾನಲ್ ಗೈನರ್ ಬೋರ್ಡ್ ಹಾಕಿದ್ದೀನಿ. ಮಹಾರಾಜ JBL 1300 JBL ಸಪೋರ್ಟ್ ಮಾಡುವಂಥ ಒಂದು ಸಬ್ ಫ್ರೀ ಬೋರ್ಡ್ ಹಾಕಿದ್ದೀನಿ. ವಸಂತರಲ್ಲಿ 2 IC 4558 IC ಯೂಸ್ ಮಾಡಿ ಡಬಲ್ IC ಯೂಸ್ ಮಾಡಿರುವಂಥ BT. ಹಾಗೆ ಒಂದು 12 ವೋಲ್ಟು 42 12 ವೋಲ್ಟ್ ಬರುವಂಥದ್ದು ಫಿಕ್ಸೆಡ್ ರೆಗ್ಯುಲೇಟ್ರು ಮ್ಯಾಕ್ಸ್ಫಿನ್ ಬೋರ್ಡಲ್ಲಿ ಹಾಕಿದ್ದೀನಿ. ಅದೇ ರೀತಿ ಬಗ್ ಬೋರ್ಡು ಸ್ಟೆಪ್ ಡೌನು ಬಗ್ ಬೋರ್ಡ್ ಹಾಕಿದ್ದೀನಿ ಫ್ಯಾನ್ಗೆ. ಅದೇ ರೀತಿ 3 ಫ್ಯಾನ್ ಹಾಕಿದ್ದೀನಿ ನೋಡಿ, ಇಲ್ಲೊಂದು 3 ಫ್ಯಾನ್ ಹಾಕಿದ್ದೀನಿ. ಇದೆಲ್ಲ ಮಾಮೂಲಿ MP5 ಬೋರ್ಡು MP3 ಬೋರ್ಡು. ಹಾಗೆ ಒಂದು ಮೈಕ್ ಕನೆಕ್ಷನ್ನು ಮಾಡಿದ್ದೀನಿ. ಇಷ್ಟು ಒಳಗಡೆ ಇಂಟೀರಿಯಲ್ಲು. ಇದು ಬ್ಯಾಕ್ ಸೈಡ್ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಇದೆ ಬ್ಯಾಕು. ಇಲ್ಲಿ ಬಂದರೆ ಇದು ವಿಡಿಯೋ ಔಟು 1 2 ವಿಡಿಯೋ ಔಟ್ ಕೊಡೋದು ಟಿವಿಗೆ. ಇದು ಆ್ಯಕ್ಸ್ ಇನ್ನು ಟಿವಿಯಿಂದ ಬರುವಂಥ ಔಟ್ ಆಗಲಿ ಇದು ಸ್ಮಾರ್ಟ್ ಬಾಕ್ಸಿಂದ ಬರೋ ಆಡಿಯೋ ಔಟ್ ಆಗಲಿ ಇಲ್ಲಿ ಕೊಟ್ಕೊಂಡ್ರೆ ಅಲ್ಲಿ ಸ್ವಿಚ್ ಚೇಂಜ್ ಮಾಡಿದ್ರೆ ಆಂಪ್ಲಿಫೈರ್ ಎಲ್ಲ ಬರುತ್ತೆ. ಅದೇ ರೀತಿ 2 ಒಂದು ಸಬ್ಬು 1 ಇನ್ನೊಂದು ಸಬ್ 2 ಇಷ್ಟು ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇಲ್ಲಿ ಕಾಣಿಸ್ತಾ ಇರುವಂಥದ್ದು 8 ಪಿನ್ ಜಾಕ್. ಇದು ಅಂದರೆ 6 ಸ್ಪೀಕರ್ಗೆ. ಒಂದು ಸೈಡ್ 6 ಸ್ಪೀಕರ್ ಮೇಲ್ಗಡೆದು, ಒಂದು ಸೈಡು ಸ್ಪೀಕರ್ 6 ಕೆಳಗಡೆದು. ಯಾವ್ದಾದ್ರು ಕೊಟ್ಕೋಬೋದು, ಇದು ಯಾವುದೋ ಕೊಟ್ಕೋಬೋದು. ನಾನು ವಾಲ್ಯೂಮ್ ಕಂಟ್ರೋಲ್ ಹಂಗೆ ಸಪ್ರೇಟ್ ಆಗುತ್ತೆ. ಅದೇ ರೀತಿ 2 ಫ್ಯಾನ್ ಜಾಲರಿ ಹಾಕಿದ್ದೀನಿ. ಇದು ಬಂದು ನಿಮಗೆ ಇನ್ವೆರ್ಟ್ರಿಂದ ಬರುವಂಥ ವೋಲ್ಟೇಜ್ ಅಂದರೆ AC ವೋಲ್ಟೇಜ್ ಬರುತ್ತಲ್ಲ 30 ಅದರಲ್ಲಿ ಇದು ಗ್ರೌಂಡು, ಇದು 30 ಇದು 30 ಇದು 0 30 ಇದನ್ನು ಅಲ್ಲಿಗೆ ಇನ್ವರ್ಟರ್ ಕನೆಕ್ಷನ್ ಮಾಡಿದ್ರೆ ಆಂಪ್ಲಿಫೈರ್ ಆನ್ ಆಗುತ್ತೆ. ಇಷ್ಟು ಇಂಟೀರಿಯಲ್ಲು. ಇದೇ ರೀತಿ ನಿಮಗೂ ಬೇಕು ಅಂದರೆ ಯಾವುದೇ ವೆಹಿಕಲ್ಗೆ, ಯಾವುದೇ ವೆಹಿಕಲ್ಗಾಗಲಿ, ಲಾರಿ, ಟಾಟಾ ಎಸ್ಸು, ಬಸ್ಸು, ಯಾವುದಕ್ಕಾದ್ರೂ ಆಂಪ್ಲಿಫೈರು ಫುಲ್ ಸೆಟಪ್ ಬೇಕು ಅಂದರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಇದು ಇಂಟೀರಿಯರ್ ಇಷ್ಟು ಮಾಡಿದ್ದೀನಿ. ಇದನ್ನು ಬಸ್ಗೆ ಫಿಟ್ ಮಾಡಿ ಅದರದ್ದೊಂದು ಆಡಿಯೋ ಟೆಸ್ಟು ಹಾಕ್ತೀನಿ. ಈ ವಿಡಿಯೋ ಚೆನ್ನಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.